ಹಲೋ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಇದೇನಪ್ಪ ಅಂದರೆ ಇವಾಗ ನೀವು LFT, RFT ಮತ್ತು ಲಿಪಿಡ್ ಪ್ರೊಫೈಲು, ಥೈರಾಯ್ಡ್ ಪ್ರೊಫೈಲ್, ಆ ಥರ ಎಷ್ಟೋ ಥರ ಟೆಸ್ಟ್ಸ್ ಇದ್ದಾವೆ ನಮ್ಮ ಲ್ಯಾಬ್ ಫೀಲ್ಡಲ್ಲಿ. ಸೊ ದಟ್ ನಾನಿವಾಗ ನಿಮಗೆ ಇದನ್ನು ಇವತ್ತು ನಾನು ತೊಗೊಂಡು ಬಂದಿರೋ ಟಾಪಿಕ್ ಏನಪ್ಪ ಅಂದರೆ ಡಯಾಲಿಸಿಸು. ಈ ಡಯಾಲಿಸಿಸ್ಗೂ ಮತ್ತು ನಾವು ದಿನನಿತ್ಯ ಮಾಡುವಂಥ ಟೆಸ್ಟ್ಗಳಿಗೂ ಎಲ್ಲದಕ್ಕೂ ಕೂಡ ಲಿಂಕ್ ಇದೆ. ಯಾವ ರೀತಿಯಪ್ಪ ಅಂದರೆ RFT ಅಥವಾ KFT ಅಂತ ಹೇಳ್ತೀವಿ. ಸೊ ದಟ್ ನಾವು ಅದರಲ್ಲಿ ಏನು ನಾವು ಮೇಯ್ನಾಗಿ ನೋಡೋದಕ್ಕೆ ಅಂತ ಹೋಗ್ತೀವಿ ಅಂದರೆ KFT ಅಂದ್ರೇನು, ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ, ಮತ್ತು RFT ಅಂದ್ರೇನು, ರೀನಲ್ ಫಂಕ್ಷನ್ ಟೆಸ್ಟ್ ಅಂತ. ಎರಡೂ ಕೂಡ ಒಂದೇ. ಸೊ ಡಾಕ್ಟರ್ಸ್ ಇವಾಗ ಬರೆದಿರ್ತಾರೆ RFT ಅಥವಾ KFT ಆ ಥರ ಬರೆದಾಗ ನಾವು ನಮಗೊಂದು ಸ್ವಲ್ಪ ಡಯಾಲಿಸಿಸ್ ಬಗ್ಗೆ ಒಂದು ಸ್ವಲ್ಪನಾರು ಇನ್ಫಾರ್ಮೇಷನ್ ಅನ್ನೋದು ನಮ್ಮ ತಲೆಯಲ್ಲಿ ಇತ್ತು ಅಂತ ಅಂದರೆ ನಾವು ಯಾವ ರೀತಿ ನಮ್ಮ ಕಿಡ್ನಿಗಳು ಫಂಕ್ಷನ್ ಮಾಡುತ್ತೆ, ಯಾವ ರೀತಿ ಅದು ಯಾವುದಕ್ಕೋಸ್ಕರ ಡಿಹೈಡ್ರೇಟ್ ಆದರೆ ಯಾವ ರೀತಿ ಆಗುತ್ತೆ, ಮತ್ತು ಅದು ಯಾಕೆ ವ್ಯಾಲ್ಯೂಸು ಜಾಸ್ತಿ ಬರುತ್ತೆ ಮತ್ತು ಯಾಕೆ ವ್ಯಾಲ್ಯೂಸು ತುಂಬ ಕಮ್ಮಿ ಬರುತ್ತೆ ಅನ್ನೋದನ್ನು ನಾವು ಈ ಟಾಪಿಕ್ನಲ್ಲಿ ತಿಳ್ಕೊಳ್ಳೋಣ. ಸೊ ಇವಾಗ ನಾನು ಇದನ್ನು ಒಂದು ಎಸ್ಸೆ ರೀತಿಯಲ್ಲಿ ನಾನು ಡಯಾಲಿಸಿಸ್ ಬಗ್ಗೆ ನಿಮಗೆ ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗ ಎಸ್ಸೆ ಅಂತ ಏನಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ, ನೀವು 10th, 9th ಎಲ್ಲ ನೀವು ಆ ಎಸ್ಸೆ ಯಾವ ರೀತಿ ಬರೆಯೋದು ಅಂತೇಳಿ ನೀವೆಲ್ಲ ತಿಳ್ಕೊಂಡಿರ್ತೀರ. ಅದ್ರದ್ದು ಮೇನ್ ಪಾಯಿಂಟ್ಸ್ ಏನು, ಅದನ್ನು ಡಿಸ್ಕ್ರೈಬ್ ಮಾಡೋದು ಯಾವ ರೀತಿ, ಅದಕ್ಕೆ ಮೇನ್ ಪಾಯಿಂಟ್ಸ್ನ ನಾವು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು, ಯಾವ ಟಾಪಿಕ್ ಮೇಲೆ ಮೇನಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ನೀವು ತಿಳ್ಕೊಂಡಿರ್ತೀರ. ಅದೇ ರೀತಿ ಈಗ ನಾನು ಡಯಾಲಿಸಿಸಲ್ಲಿ ಆ ಟಾಪಿಕ್ ಏನು ಇವಾಗ ಹೇಳಿದ್ನಲ್ಲ ಡಯಾಲಿಸಿಸ್ ಅಂತ, ಅದರದ್ದು ಒಂದು ಎಸ್ಸೆ ಪಾರ್ಟ್ನ ನಾನು ನಿಮಗೆ ಇವಾಗ ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಓದ್ತಾ ಹೋಗ್ತೀನಿ, ನೀವು ಅದನ್ನು ಹಾಗೆ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಾರಿ ಫ್ರೆಂಡ್ಸ್, ಯಾಕಪ್ಪ ಅಂದರೆ ಇಷ್ಟು ದಿನ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ನಾನೀಗ ಡೈಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ನಿಮಗೆ ಯಾವ ಟಾಪಿಕ್ಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನೀವು ತಿಳಿಸ್ಕೊಟ್ರೆ ನಾನು ಆ ಟಾಪಿಕ್ಸ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಅದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಒಂದಷ್ಟು ಕ್ವೆಶನ್ಸ್ ಇರುತ್ತೆ, ಯಾವ ರೀತಿ ಏನು ಎತ್ತ ಅಂತ ಹೇಳಿ ಅವ್ರಿಗೂ ಕೂಡ ನೀವು ಫಾರ್ವರ್ಡ್ ಮಾಡೋದ್ರಿಂದ ಈ ಟಾಪಿಕ್ಸ್ ಇನ್ನೂ ಒಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಫ್ರೆಂಡ್ಸ್. ಈಗ ಈ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಡಯಾಲಿಸಿಸ್ ಅಂದರೆ ಏನು, ಇಟ್ ಈಸ್ ಅ ಮೆಡಿಕಲ್ ಟ್ರೀಟ್ಮೆಂಟ್. ಇದು ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ. ಇಟ್ ಟೇಕ್ಸ್ ಓವರ್ ದ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ ಕಿಡ್ನೀಸ್ ವೆನ್ ದೇ ಕಾಂಟ್ ವರ್ಕ್ ಪ್ರಾಪರ್ಲಿ. ಇವಾಗ ನಿಮ್ಮ ಕಿಡ್ನಿಗಳು ವರ್ಕ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ, ಯೂರಿನ್ ಆಚೆ ಬರುತ್ತೆ, ಅದು ಗೊತ್ತು ತಾನೆ. ಸೊ ಅದೇ ಥರನೇ ಅದು ವೇಸ್ಟ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಈಗ ನಿಮ್ಮ ಕಿಡ್ನಿಗಳು ಕರೆಕ್ಟಾಗಿ ವರ್ಕ್ ಮಾಡದೇ ಇರುವಂಥ ಕಂಡೀಷನ್ನಲ್ಲಿ ನಾವು ಹೋಗುವಂಥದ್ದು ಯಾವ ಇದಕ್ಕೆ ಅಂತ ಅಂದರೆ ಡಯಾಲಿಸಿಸ್ ಅಂತ ಹೇಳ್ಬೋದು. ವೆನ್ ದೇ ಕಾಂಟ್ ವರ್ಕ್ ಪ್ರಾಪರ್ಲಿ, ಮೋಸ್ಟ್ ಆಫನ್ ಡ್ಯೂ ಟು ಕ್ರೋನಿಕ್ ಕಿಡ್ನಿ ಡಿಸೀಸ್ ಆರ್ ಕಿಡ್ನಿ ಫೇಲ್ಯೂರ್. ಇದು ಯಾವಾಗ ಅಂದರೆ ತುಂಬ ಸೀರಿಯಸ್ ಆಗಿ ಕಿಡ್ನಿ ಡಿಸೀಸ್ ಆಗಿರುತ್ತೆ ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ಆ ಟೈಮಲ್ಲಿ ನಾವೇನಪ್ಪ ಮಾಡ್ತೀವಿ ಅಂದರೆ ವಿ ಅಂಡರ್ಗೋ ಡಯಾಲಿಸಿಸ್ ಅಂತ. ಇವಾಗ ಫಂಕ್ಷನ್ಸ್ ಆಫ್ ಕಿಡ್ನೀಸ್ನ ನೋಡೋದಾದರೆ ಇಟ್ ರಿಮೂವ್ಸ್ ಅ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ಬ್ಲಡ್. ಇದೇನಪ್ಪ ಮಾಡುತ್ತೆ, ನಮ್ಮ ಕಿಡ್ನಿದು ಮೇನ್ ಫಂಕ್ಷನ್ ಏನು ಅಂತ ಅಂದರೆ ರಿಮೂವಿಂಗ್ ದಿ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ಬ್ಲಡ್ಡಿಂದ ಏನು ವೇಸ್ಟ್ ಇರುತ್ತೋ ಅದನ್ನು ಆಚೆ ಹಾಕುವಂಥ ಪ್ರಾಸೆಸ್ನ ಈ ಕಿಡ್ನೀಸು ಮಾಡುತ್ತೆ. ಮತ್ತು ಸೆಕೆಂಡ್ ಪಾಯಿಂಟ್ ಏನು, ಇಟ್ ಬ್ಯಾಲೆನ್ಸಸ್ ಅ ಫ್ಲೂಯಿಡ್ ಇನ್ ದಿ ಬಾಡಿ. ಇದೇನು ಮಾಡುತ್ತೆ, ಫ್ಲೂಯಿಡ್ ಅಂಶ ಇರುತ್ತಲ್ಲ, ಲಿಕ್ವಿಡ್ ಅಂಶ ಏನಿರುತ್ತೋ ನಮ್ಮ ಬ್ಲಡ್ಡಲ್ಲಿ ಅದನ್ನು ಮತ್ತು ಬಾಡಿಯಲ್ಲಿ ಅದನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಎಲೆಕ್ಟ್ರೋಲೈಟ್ಸ್, ಇವಾಗ ನಾವು RFT ಅಥವಾ KFT ಅಂತ ನಾವು ಫಂಕ್ಷನ್ ಟೆಸ್ಟ್ನ ಕೇಳಿದಾಗ ಅದರಲ್ಲಿ ನಮಗೆ ಮೇನ್ ಬರುವಂಥದ್ದು ಯಾವ್ಯಾವ ಫಂಕ್ಷನ್ ಅಂದರೆ ಟೆಸ್ಟ್ಸ್ ಅಂದರೆ ಕ್ರಿಯಾಟಿನಿನ್ ಮತ್ತು ಯೂರಿಯಾ ಮೇಯ್ನಾಗಿ ಬರುತ್ತೆ. ಅದ್ರ ಜೊತೆ ಎಲೆಕ್ಟ್ರೋಲೈಟ್ಸ್ ಸಬ್ ಕ್ಯಾಟಗರಿಯಾಗಿ ಬರುತ್ತೆ. ಸೊ ಇದೇನಪ್ಪ ಮಾಡುತ್ತೆ, ಕಿಡ್ನಿ ಬಂದ್ಬಿಟ್ಟು ನಮ್ಮ ಎಲೆಕ್ಟ್ರೋಲೈಟ್ಸ್ನ ಸೇಫ್ ಲೆವೆಲ್ಸಲ್ಲಿ ಮೇಂಟೈನ್ ಮಾಡುತ್ತೆ. ಯಾವ್ಯಾವುದು ಎಲೆಕ್ಟ್ರೋಲೈಟ್ಸ್ ಅಂದರೆ ಸೋಡಿಯಂ, ಪೊಟ್ಯಾಷಿಯಮ್ ಮತ್ತು ಕ್ಲೋರೈಡ್ ಲೆವೆಲ್ಸ್ನ ನಾರ್ಮಲಾಗಿ ಅದು ಮೇಂಟೈನ್ ಮಾಡುತ್ತೆ. ಮತ್ತು ಇವಾಗ ನೀವು ಒಂದು ತಲೆಯಿಟ್ಕೋಬೇಕು, ಇವಾಗ ಒಂದು ನೋಟ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ ಡಯಾಲಿಸಿಸ್ ಪರ್ಫಾರ್ಮ್ಸ್ ದಿ ಸೇಮ್ ಜಾಬ್ ಆರ್ಟಿಫಿಷಿಯಲಿ ಬೈ ಫಿಲ್ಟರಿಂಗ್ ದಿ ಬ್ಲಡ್. ಇವಾಗ ಕಿಡ್ನಿ ಏನು ಫಂಕ್ಷನ್ ಮಾಡುತ್ತೋ ಅದೇ ಕೆಲಸನೇ ಈ ಡಯಾಲಿಸಿಸು ಆರ್ಟಿಫಿಷಿಯಲ್ ಆಗಿ ಮಾಡುತ್ತೆ.
ಇವಾಗ ಅದು ನ್ಯಾಚುರಲಾಗಿ ಎವ್ರಿ ಹ್ಯೂಮನ್ ಬಾಡಿಯಲ್ಲಿ ಆಗುವಂಥ ಫಂಕ್ಷನ್ಸು ಕಿಡ್ನಿ ಮಾಡ್ತಾ ಇರುತ್ತೆ. ಅದು ಇವಾಗ ಏನು ಪಾಯಿಂಟ್ಸ್ ಹೇಳಿದ್ನೋ ಅದು. ಬಟ್ ಅದು ಯಾವಾಗ ಫೇಲ್ ಆಗುತ್ತೆ, ಅದು ಅದ್ರ ಕೈಯಲ್ಲಿ ಕೆಲಸ ಆಗ್ತಿಲ್ಲ ಅಂತ ಹೇಳಿದಾಗ ಆರ್ಟಿಫಿಷಿಯಲ್ ಆಗಿ ಕೆಲಸ ಮಾಡುವಂಥದ್ದು ಇದೆ. ಆ ಪ್ರಾಸೆಸ್ನ ಏನಂತ ಕರಿತೀವಿ, ಡಯಾಲಿಸಿಸ್ ಅಂತ ಹೇಳ್ತೀವಿ. ಮತ್ತು ಇವಾಗ ಟೈಪ್ಸ್ ಆಫ್ ಡಯಾಲಿಸಿಸ್ ಅಂತ ಇರುತ್ತೆ. ಅದರಲ್ಲಿ ಫಸ್ಟ್ ಟೈಪ್ ಬಂದ್ಬಿಟ್ಟು ಹೀಮೋಡಯಾಲಿಸಿಸ್ ಅಂತ. ಈಗ ಹೀಮೋಡಯಾಲಿಸಿಸ್ ಅಂದರೆ ಬ್ಲಡ್ ಇಸ್ ಪಂಪ್ಡ್ ಔಟ್ ಆಫ್ ದಿ ಬಾಡಿ ಇಂಟು ಅ ಮಷಿನ್. ಇದೇನು ಮಾಡುತ್ತೆ, ಹೀಮೋಡಯಾಲಿಸಿಸು ಬ್ಲಡ್ನ ಪಂಪ್ ಮಾಡುತ್ತೆ. ಬಾಡಿ ಏನು ಮಾಡುತ್ತೆ, ಔಟ್ ಆಫ್ ದಿ ಬಾಡಿಯಿಂದ ಹೊರಗಾಕಿ ಮಷಿನ್ಗೆ ಹೋಗೋ ಥರ ಇದು ಪಂಪ್ ಮಾಡುತ್ತೆ. ಏನೋ ಹೀಮೋ ಅಂದರೆ ನಿಮಗೆ ಗೊತ್ತಿರುತ್ತೆ, ಬ್ಲಡ್ ಅಂತ. ಎವ್ರಿ ಲ್ಯಾಬ್ ಟೆಕ್ನಿಷಿಯನ್ಗೆ ಪಕ್ಕಾ ಬ್ಲಡ್ನ ನಾವು ಹೆಮಟಾಲಜಿ ಅಂದ್ರೇನು, ಸ್ಟಡಿ ಆಫ್ ಬ್ಲಡ್. ಸೊ ಅದರಿಂದ ಅದು ಗೊತ್ತಿರುತ್ತೆ. ದ ಮಷಿನ್ ಫಿಲ್ಟರ್ಸ್ ವೇಸ್ಟ್ ಆ್ಯಂಡ್ ಎಕ್ಸ್ಟ್ರಾಕ್ಟ್ ಎಕ್ಸ್ಟ್ರಾ ಫ್ಲೂಯಿಡ್ಸ್. ಇದೇನು ಮಾಡುತ್ತೆ, ಬ್ಲಡ್ಡು ಪಂಪ್ ಮಾಡುತ್ತಲ್ವಾ ಮಷಿನ್ಗೆ. ಬಾಡಿಯಿಂದ ಮಷಿನ್ಗೆ ಹೋದಾಗ ಏನಾಗುತ್ತೆ, ಆ ಮಷಿನಲ್ಲಿ ಆ ಬ್ಲಡ್ ಏನಾಗುತ್ತೆ ಫಿಲ್ಟರ್ ಮಾಡುತ್ತೆ ವೇಸ್ಟು ಮತ್ತು ಎಕ್ಸ್ಟ್ರಾ ಫ್ಲೂಯಿಡ್ಸ್ ಏನೇ ಇದ್ರೂ ಕೂಡ ಅದು ಫಿಲ್ಟರ್ ಮಾಡುತ್ತೆ. ಆಮೇಲೆ ಕ್ಲೀನ್ ಬ್ಲಡ್ ಈಸ್ ರಿಟರ್ನ್ ಟು ದಿ ಬಾಡಿ. ಅದೆಲ್ಲ ಫಿಲ್ಟರ್ ಆಗಿ ತಿರ್ಗಾ ಕ್ಲೀನ್ ಬ್ಲಡ್ ನಮ್ಮ ಬಾಡಿಗೆ ಬರುತ್ತೆ ರಿಟರ್ನು. ಮತ್ತು ಇದನ್ನು ನಾವು ಯೂಶಲಿ ಡನ್ ಇನ್ ಕ್ಲಿನಿಕ್ಸಲ್ಲೂ ಮಾಡ್ತಾರೆ, ಅಥವಾ ಹಾಸ್ಪಿಟಲಲ್ಲಿ ಸೆವೆರಲ್ ಟೈಮ್ಸ್ ಮಾಡಿಸ್ಕೋಬೇಕಾಗಿರುತ್ತೆ. ಅದು ಅವರ ಕಿಡ್ನಿ ಫಂಕ್ಷನ್, ಅದು ಕ್ರಿಯಾಟಿನಿನ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಒನ್ ಟೈಪ್ ಆಫ್ ಡಯಾಲಿಸಿಸ್ ಆಯಿತು. ಇವಾಗ ಸೆಕೆಂಡ್ ಟೈಪ್ ಆಫ್ ಡಯಾಲಿಸಿಸ್ ಅಂದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಇದು ಬಂದ್ಬಿಟ್ಟು ಯೂಸಸ್ ದಿ ಲೈನಿಂಗ್ ಆಫ್ ಯುವರ್ ಅಬ್ಡಾಮನ್. ಇದು ನಿಮ್ಮ ಅಬ್ಡಾಮನ್ನ ಲೈನಿಂಗು ಪೆರಿಟೋನಿಯಮ್ ಆ್ಯಸ್ ಅ ನ್ಯಾಚುರಲ್ ಫಿಲ್ಟರ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಮತ್ತು ಆ ಸ್ಪೆಷಲ್ ಫ್ಲೂಯಿಡ್ ಇಸ್ ಪ್ಲೇಸ್ಡ್ ಇನ್ ಟು ದಿ ಬೆಲ್ಲಿ ಥ್ರೂ ದಿ ಕೆಥೆಟರ್. ಇದೇನಪ್ಪ ಅಂದರೆ ನಮ್ಮ ಹೊಟ್ಟೆ ಭಾಗದ ಹತ್ರ ಬೆಲ್ಲಿ, ಅಲ್ಲಿ ಒಂದು ಸ್ಪೆಷಲ್ ಫ್ಲೂಯಿಡ್ನ ಪ್ಲೇಸ್ ಮಾಡ್ತಾರೆ. ಥ್ರೂ ದಿ ಕೆಥೆಟರಿಂದ ಪ್ಲೇಸ್ ಮಾಡಿರ್ತಾರೆ. ವೇಸ್ಟ್ ಪಾಸಸ್ ಇನ್ ಟು ದಿ ಫ್ಲೂಯಿಡ್. ಅದೇನಾಗುತ್ತೆ, ವೇಸ್ಟ್ ಬಂದುಬಿಟ್ಟು ಫ್ಲೂಯಿಡಲ್ಲಿ ಪಾಸ್ ಆಗುತ್ತೆ, ವಿಚ್ ಇಸ್ ಲೇಟರ್ ಡ್ರೈನ್ಡ್. ಅದಾದಮೇಲೆ ಅದೇನಾಗುತ್ತೆ, ಫುಲ್ಲು ಡ್ರೈನ್ ಅಂದ್ರೇನು ಒಣಗೋಗೋದು. ಆಫನ್ ಡನ್ ಅಟ್ ಹೋಮ್ ಸಮ್ಟೈಮ್ಸ್ ಓವರ್ ನೈಟ್. ಇದೇನಪ್ಪ ಅಂದರೆ ಇದನ್ನು ಮನೇಲೂ ಕೂಡ ಮಾಡ್ಕೋಬೋದು, ಓವರ್ ನೈಟ್ ಕೂಡ ಮಾಡ್ಬೋದು. ಮತ್ತು ಇವಾಗ ಇದರಲ್ಲಿ ಎರಡು ಥರ ನೋಡಿದ್ರಿ. ಈಗ ಇದರಲ್ಲಿ ಏನು, ಪೀಪಲ್ ಹೂ ನೀಡ್ಸ್ ಡಯಾಲಿಸಿಸ್. ಇವಾಗ ಯಾರ್ಯಾರಿಗೆ ಡಯಾಲಿಸಿಸ್ ಬೇಕಾಗ್ಬೋದು, ತುಂಬ ಮೇಯ್ನಾಗಿ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಟೆಂಪರ್ವರಿಯಾಗಿ ಇರ್ತಾರೆ ಅವರು. ಅದು ಆಫ್ಟರ್ ಇಂಜುರಿ ಅಥವಾ ಇಲ್ನೆಸ್ಸಿಂದ ಕೂಡ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ಆ ಥರ ಇದ್ದಾಗ ಆ ಥರ ಪರ್ಸನ್ಸ್ಗೆ ಇದು ಬೇಕಾಗಿರುತ್ತೆ, ಅಂದರೆ ಡಯಾಲಿಸಿಸು. ಸಿವಿಯರ್ ಕಿಡ್ನಿ ಡ್ಯಾಮೇಜ್ ಕೂಡ ಆಗಿರ್ಬೋದು. ಎಂಡ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ವೆನ್ ಕಿಡ್ನೀಸ್ ಸ್ಟಾಪ್ ವರ್ಕಿಂಗ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ನಮ್ಮ ಕಿಡ್ನಿ ಬಂದುಬಿಟ್ಟು ಫುಲ್ ಸ್ಟಾಪ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾವು ಡಯಾಲಿಸಿಸ್ನ ಮಾಡಿಸ್ಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಈಗ ಇದರಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟಾಗಿ ಒಂದು ನೋಟ್ನ ಹೇಳ್ತೀನಿ, ಕೇಳ್ಕೊಳ್ಳಿ. ಡಯಾಲಿಸಿಸ್ ಡಸ್ ನಾಟ್ ಕ್ಯೂರ್ ಕಿಡ್ನಿ ಡಿಸೀಸಸ್. ಅದೊಂದು ತಲೆಲಿಟ್ಕೋಬೇಕು ನೀವು. ಇವಾಗ ನಾನು ಡಯಾಲಿಸಿಸ್ ಮಾಡಿಸಿದ್ರೆ ನನ್ನ ಕಿಡ್ನಿ ಫುಲ್ಲು ಕ್ಲೀನಾಗಿ ವರ್ಕ್ ಮಾಡುತ್ತೆ. ದಟ್ ಈಸ್ ನಾಟ್ ಅ ರಿಯಲ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, ಈ ಡಯಾಲಿಸಿಸ್ ಬಂದ್ಬಿಟ್ಟು ಏನಂದರೆ, ಓನ್ಲಿ ಇಟ್ ಈಸ್ ಅ ಆರ್ಟಿಫಿಷಿಯಲ್ ಮಷಿನ್ ವಿಚ್ ಮೇಕ್ಸ್ ದ ಆರ್ಟಿಫಿಷಿಯಲ್ ಫಂಕ್ಷನ್ ಆಫ್ ಕಿಡ್ನೀಸ್ ಅಂತಲೇ ಹೇಳ್ಬೋದು, ಆಯಿತಾ. ಮತ್ತು ಇಟ್ ಹೆಲ್ಪ್ಸ್ ದ ಪೀಪಲ್ ಲೈವ್ ಲಾಂಗರ್ ಆ್ಯಂಡ್ ಫೀಲ್ ಬೆಟರ್ ಬೈ ರೀಪ್ಲೇಸಿಂಗ್ ಕಿಡ್ನಿ ಫಂಕ್ಷನ್. ಇದೇನಪ್ಪ ಮಾಡುತ್ತೆ, ಈಗ ಆ ಪರ್ಸನ್ಗೆ ಡಯಾಲಿಸಿಸ್ ವೀಕ್ಲಿ ಒನ್ಸ್ ಅಥವಾ ಡೈಲಿ ಮಾಡಿಸ್ಬೇಕು ಅಂತ ಹೇಳಿರ್ತಾರೆ. ಯಾಕಪ್ಪ ಅಂದರೆ ಅವರು ಏನು ಪ್ರಾಸೆಸ್ ಇರುತ್ತೋ ಅದೇನು ಮಾಡುತ್ತೆ, ಕಿಡ್ನಿ ಫಂಕ್ಷನ್ನ ಇದು ಆರ್ಟಿಫಿಷಿಯಲಾಗಿ ಈ ಮಷಿನು ಮಾಡ್ತಾ ಇರುತ್ತಲ್ಲ. ಸೊ ಅದರಿಂದ ಏನಪ್ಪ ಮಾಡೋಕ್ಕಾಗುತ್ತೆ ಅಂದರೆ, ಆ ಪರ್ಸನ್ ಒಂದಷ್ಟು ದಿನ, ಇನ್ನೂ ಒಂದು ಸ್ವಲ್ಪ ದಿನ ಜಾಸ್ತಿ ಬದುಕೋ ಚಾನ್ಸಸ್ ಇರುತ್ತೆ. ಸಮ್ ಪೇಷಂಟ್ಸ್ ಮೇ ಇವೆಂಚುಯಲಿ ರಿಸೀವ್ ಅ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇನ್ಸ್ಟೆಡ್. ಇವಾಗ ಇನ್ನು ಕೆಲವರು ನಾನು ಡಯಾಲಿಸಿಸ್ ಮಾಡಿಸಲ್ಲ, ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ಮಾಡಿಸ್ಕೊತೀನಿ ಅಂತ ಹೇಳಿ ಮಾಡಿಸ್ಕೊಳ್ಳೋರು ಇದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇದಾಗಿತ್ತು. ನಿಮಗೆ ಮೇಯ್ನಾಗಿ ಕಿಡ್ನಿ ಫಂಕ್ಷನ್ದು ತುಂಬ ಮೇಯ್ನಾಗಿ ಇದ್ದಾವೆ, ಅದ್ರ ಬಗ್ಗೆ ನೋಟ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮಗೆ ಡಯಾಲಿಸಿಸ್ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ನೋಟ್ಸು ಯೂಸ್ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.